ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಾ ಶಿವಕುಮಾರ್. ಸೊ ಇವತ್ತಿನ ಒಂದು ಬ್ಲಾಗಲ್ಲಿ ನನ್ನ ಡೈಲಿ ರುಟೀನ್ ಹಾಗೆ ಡಿಮಾರ್ಟ್ ಶಾಪಿಂಗ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೋತಿದ್ದೀನಿ. ಸೊ ವೀಡಿಯೋನ ಕೊನೆ ತನಕ ನೋಡಿ. ನನಗೆ ಪ್ಲ್ಯಾಂಟಿಂಗ್ ಮಾಡೋದಂದರೆ ತುಂಬಾ ಇಷ್ಟ. ಸೊ ನಾನು ಎಲೆ ಗಿಡ ಹಾಗೆ ತುಳಸಿ ಮತ್ತು ಮನಿ ಪ್ಲ್ಯಾಂಟ್ ಹಾಕಿದ್ದೀನಿ. ನಮ್ಮ ಮನೆ ಮುಂದೆ ಅಷ್ಟಾಗಿ ಸ್ಪೇಸ್ ಇಲ್ಲ, ಕೆಲವೊಂದು ಗಿಡಗಳನ್ನು ಮಾತ್ರ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಎಲೆ ಗಿಡನ ನಾನು ಪಾಟಲ್ಲಿ ಹಾಕಿರೋದು ತುಂಬಾ ಚೆನ್ನಾಗಿ ಬರ್ತಿದೆ. ಬಟ್ ಆದ್ರೂ ಅಲ್ಲಲ್ಲಿ ಒಂದು ಯೆಲ್ಲೋ ಕಲರ್ ಎಲೆಗಳು ಬಂದುಬಿಡುತ್ತೆ. ಸೊ ದಟ್ ಏನಕ್ಕೆ ಅಂತ ಗೊತ್ತಿಲ್ಲ. ನಿಮಗೇನಾದರೂ ಟಿಪ್ಸ್ ಗೊತ್ತಿದೆ ಪ್ಲೀಸ್ ನನಗೆ ಶೇರ್ ಮಾಡಿ. ನಾನು ಅಕ್ಕಿ ತೊಳೆಯೋ ನೀರಿರ್ಬೋದು, ಇಲ್ಲಾಂತಂದರೆ ವಾಟರ್ ಹಾಗಾಗಿ ಚೆನ್ನಾಗಿ ಹಾಕ್ತೀನಿ ಇದಕ್ಕೆ. ಮನೆ ಮುಂದೆ ಈ ಥರ ಹಸಿರು ಗಿಡಗಳಿದ್ರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಕೊಡುತ್ತೆ ಅಲ್ವಾ. ಇವತ್ತಿನ ಬ್ರೇಕ್ಫಾಸ್ಟ್ಗೆ ಚಪಾತಿ ಹಾಗೆ ಎಲ್ಲ ಕಾಳುಗಳನ್ನ ಮಿಕ್ಸ್ ಮಾಡಿ ಗ್ರೇವಿ ಮಾಡಿದ್ದೆ. ಟೇಸ್ಟ್ ಅಂತೂ ಸೀರಿಯಸ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು. ಚಪಾತಿ ನಾವು ಚೆನ್ನಾಗಿ ನಾದಿ ಹಾಗೆ ಎಣ್ಣೆಯಲ್ಲಿ ಒಂದು 10ರಿಂದ 15 ನಿಮಿಷ ನೆನೆಸಿ ಆಮೇಲೆ ಮಾಡೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ಹಿಟ್ಟು. ನಾನು ಆಶೀರ್ವಾದ ಹಿಟ್ಟು ಯೂಸ್ ಮಾಡೋದು, ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ತುಂಬಾ ಸಾಫ್ಟಾಗಿ ಬರುತ್ತೆ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಡಬಲ್ ಲೇಯರ್ ಮಾಡಿ ಮಾಡೋದ್ರಿಂದ ಚಪಾತಿ ತುಂಬಾ ಸಾಫ್ಟಾಗಿ ಬರುತ್ತೆ. ಮೊದಲೆಲ್ಲ ಗೋಧಿ ಎಲ್ಲ ತಂದು ನಾವು ಬಿಸಿಲಿ ಚೆನ್ನಾಗಿ ಒಣಗಿಸಿ ಮಿಲ್ಲಿಗೆ ಹಾಕಿ ಆಮೇಲೆ ಚಪಾತಿ ಮಾಡ್ತಿದ್ವಿ. ಅದನ್ನು ತುಂಬಾ ಸಾಫ್ಟಾಗಿ ಬರ್ತಿತ್ತು. ಇದು ಚಪಾತಿ ಕಾಂಬಿನೇಷನ್ಗೆ ಆಗಲೇ ಹೇಳ್ದಂಗೆ ಮೊಳಕೆ ಕಾಳುಗಳೆಲ್ಲ ಸೇರಿ ಗ್ರೇವಿ ಟೈಪ್ ಮಾಡಿದೆ, ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಚಪಾತಿ ಅಂತೂ ತುಂಬಾ ಸಾಫ್ಟಾಗಿ ಬಂದಿದೆ. ನಾನು ಬೆಳಗ್ಗೆ ಬೇಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇವತ್ತು ಸ್ವಲ್ಪ ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡಬೇಕಿತ್ತು. ಆ್ಯಕ್ಚುಲಿ ಮಂತ್ಲಿ ಒನ್ಸು ನಾನು ನೀಟಾಗಿ ವಾಷಿಂಗ್ ಮಿಷಿನ್ ಡೀಪ್ ಕ್ಲೀನ್ ಮಾಡ್ಕೊಬಿಡ್ತೀನಿ ಅದನ್ನೆಲ್ಲ. ನಾನು ಯಾವಾಗಲೂ ಕೆಲಸ ಮಾಡಬೇಕಾದ್ರೆ ಇಲ್ಲ ಕುಕ್ಕಿಂಗ್ ಮಾಡಬೇಕಂದ್ರೆ SPB ಸರ್ ಹಾಡಿರೋವಂಥ ಹಿಟ್ ಸಾಂಗ್ಸ್ನ ಪ್ಲೇ ಮಾಡಿಬಿಟ್ಬಿಡ್ತೀನಿ. ಸೊ ಅವರು ಎಷ್ಟು ಒಳ್ಳೆ ಧ್ವನಿ ಅಲ್ವಾ, ಅದ್ಭುತವಾದಂಥ ಹಾಡುಗಳನ್ನು ನಮಗೆ ಕೊಟ್ಟಿದ್ದಾರೆ. ಅವ್ರ ವಾಯ್ಸ್ ಕೇಳ್ತಿದ್ರೆ ಮನಸ್ಸಿಗೆ ಏನೋ ಒಂಥರ ತುಂಬಾ ಸಮಾಧಾನ ಅನಿಸುತ್ತೆ. ವಾಷಿಂಗ್ ಮಿಷಿನ್ ಅಂತೂ ನಾನು ಮಂತ್ಲಿ ಒಂದ್ಸಲಿ ಕ್ಲೀನ್ ಮಾಡ್ಕೊತಿರ್ತೀನಿ, ಯಾಕಂದರೆ ತುಂಬಾ ಒಂಥರ ಬ್ಯಾಡ್ ಸ್ಮೆಲ್ ಬಂದುಬಿಡುತ್ತೆ. ಸೊ ಹಾಗಾಗಿ ಆಗಾಗ ಕ್ಲೀನ್ ಮಾಡ್ಕೊಬಿಡ್ತೀನಿ. ಟೈಮ್ ಸಿಕ್ತಾಗೆಲ್ಲ ಆ್ಯಕ್ಚುಲಿ ಮಾಡ್ಕೊತಿದ್ದೆ, ಈ ನಡುವೆ ಟೈಮೇ ಆಗಲಿಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ. ಸೊ ಇಲ್ಲಂತೂ ಸಖತ್ ವಾಟರು ಹೋಗಿ ಹೋಗಿ ಒಂಥರ ಸ್ಮೆಲ್, ತುಂಬ ಕೆಟ್ಟ ಸ್ಮೆಲ್ ಬಂದುಬಿಡುತ್ತೆ. ಇದನ್ನು ಓಪನ್ ಮಾಡಿ ನೀಟಾಗಿ ಆಗಾಗ ಕ್ಲೀನ್ ಮಾಡ್ಕೋಬೇಕು. ಸೊ ಹೊರಗಡೆ ಗ್ಯಾಸ್ಕೆಟ್ ಇರ್ಬೋದು, ಅದನ್ನು ನೀಟಾಗಿ ಸ್ವಲ್ಪ ಸೋಡಾ ಇಲ್ಲಾಂದರೆ ನಿಂಬೆಹಣ್ಣು ಇದನ್ನು ಹಾಕಿಬಿಟ್ಟು ಸ್ವಲ್ಪ ಸರ್ಫ್ ಎಕ್ಸೆಲ್ ಹಾಕಿಬಿಟ್ಟು ನೀಟಾಗಿ ವಾಶ್ ಆಗಿಬಿಡುತ್ತೆ. ಇನ್ ಕೇಸ್ ಏನಾದರೂ ಮಿಷಿನ್ದು ಟ್ಯಾಬ್ಲೆಟ್ ಸಿಕ್ಕಿಲ್ಲ ಅಂತಂದರೆ. 3 ಮಂತ್ಸ್ ಒಂದ್ಸಲಿ ಇಲ್ಲಾಂದರೆ 6 ಮಂತ್ಸ್ ಒಂದ್ಸಲಿ ಸರ್ವಿಸ್ ಮಾಡಿಸ್ತಿರ್ಬೇಕು, ಇಲ್ಲಾಂತಂದರೆ ಸೀರಿಯಸ್ಲಿ ಮಿಷಿನ್ ಹಾಳಾಗುತ್ತೆ. ನಿಮಗೇನಾದರೂ ಟಿಪ್ಸ್ ಗೊತ್ತಿದೆ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಕ್ಲೀನಿಂಗ್ ಎಲ್ಲ ಮುಗಿದಾದ್ಮೇಲೆ ನಾನು ಫ್ರೆಶ್ ಅಪ್ ಆಗಿ ಡಿಮಾರ್ಟಿಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಸೊ ಆಫರ್ ಏನು ಅಷ್ಟೇನು ಬಿಟ್ಟಿರಲಿಲ್ಲ, ನಾರ್ಮಲಿ ಅನಿಸ್ತು ನಮಗಂತೂ.
ಇನ್ನೇನು ದೀಪಾವಳಿ ಹಬ್ಬ ಬಂತು, ಸೊ ಗ್ರೋಸರೀಸು ಹಾಗೆ ಐಟಮ್ಸ್ ಸ್ವಲ್ಪ ಏನೋ ತರಬೇಕಿತ್ತು. ಹಾಗಾಗಿ ಡಿಮಾರ್ಟ್ಗೆ ಆಫರ್ ಬಿಟ್ಟಿರ್ತಾರೇನೋ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಸೊ ಅಷ್ಟೊಂದು ಏನೋ ಆಫರ್ ಏನು ಅಂತಲೂ ಅನಿಸ್ಲಿಲ್ಲ. ಇನ್ನು ದೀಪಾವಳಿ ಆಫರ್ ಅಂತ ವೆರೈಟಿ ಲಾಡು ಸಿಕ್ಕಿದ್ರು, ಬೇಸನ್ ಲಾಡು, ಬರ್ಫಿ, ಆಮೇಲೆ ಮೈಸೂರು ಪಾಕು. ಸೊ ಬೈ ಒನ್ ಗೆಟ್ ಒನ್ ಫ್ರೀ. ನಾವು ಆ್ಯಕ್ಚುಲಿ ಇದು GRB ಮತ್ತು MTR ಅಂತ ಹೇಳಿದ್ರು. ಸೊ ನೋಡೋಣ, ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು GRBದು ಮೈಸೂರು ಪಾಕ್ ತೊಗೊಂಡು ಬಂದ್ವಿ. ಬಟ್ ಎಷ್ಟು ಟೇಸ್ಟಿ ಅಂತ ಸೀರಿಯಸ್ಲಿ ಗೊತ್ತಿಲ್ಲ. ತಿಂದಾದಮೇಲೆ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ನಾವು ಚಪ್ಪಲು ಮತ್ತು ಶೂ ಬೈ ಮಾಡಿದ್ವಿ. ಸೊ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿತ್ತು. ಡೈಲಿ ವೇರ್ಗೆ ಓಕೆ ಅಂತ ಅನಿಸ್ತು. ಸೊ ಇದಾಗಿತ್ತು ಇವತ್ತಿನ ಒಂದು ಬ್ಲಾಗ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಮಾಡೋದನ್ನು ಮರಿಬೇಡಿ. ಮುಂದಿನ ಒಂದು ಬ್ಲಾಗ್ ಒಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಸಿ ದ ನೆಕ್ಸ್ಟ್ ಬ್ಲಾಗ್. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.